ನೀನು ಹೇಳು. ಎಲ್ರಿಗೂ ಶರಣು, ನಾನು ನಿಮ್ಮ ಸುದರ್ಶನ್ ಸಂಚಾರಿ. ಇವತ್ತು ಬ್ಲಾಗ್ ಏನಪ್ಪ ಅಂದ್ರೆ ನಾನು ನೋಡ್ತೀನಿ ಇವಾಗ ಸಿಟಿಗೆ ನಾವು ಎಲ್ಲ ಕೈದಿದ್ದೀವಿ ಸರ್. ನಮ್ಮ ಅದೇನಿದೆ ಗಾಯ್ಸ್, ನೋಡ್ತಾ ಇದ್ದೀರಾ ಹೆಂಗಿದೆ ಅಂತ ಮೌಂಟೇನ್ಸ್ ಎಲ್ಲ. ಸೊ ನಾವಿವಾಗ ಎಕ್ಸಾಕ್ಟ್ಲಿ ಎಲ್ಲಿದ್ದೀವಿ ಅಂತಂದರೆ ಮನಾಲಿಯಿಂದ ಲಡಾಖ್ ಬರೋವಂಥ ರೋಡಲ್ಲಿ ಇದ್ದೀವಿ. ನಾವು ಈಗ ವಾಪಸ್ ಮನಾಲಿ ಕಡೆ ಹೋಗ್ತಿದ್ದೀವಿ ಲಡಾಖಿಂದ. ನಮ್ಮ ಮುಂದೆಗಡೆ ಒಂದು ಅಣ್ಣ ಗಾಡೀಲಿ ಲೋಡ್ ಮಾಡ್ಕೊಳೋದಲ್ಲ, ಆ ಕತೆ ಎಲ್ಲ ನಿನ್ನೆ ನಡೆದಿರೋ ಕತೆ. ಒಂದ್ಸಲ ಹೋಗಿ ನೋಡ್ಕೊಂಬನ್ನಿ ಹೆಂಗಿದೆ ಅಂತ. ಗಾಯ್ಸ್, ಎಲ್ರಿಗೂ ಶರಣು, ನಾನು ನಿಮ್ಮ ಸುದರ್ಶನ್ ಸಂಚಾರಿ. ಇವ್ರು ನಮ್ಮ ಅನಿಲು. ಸೊ ನಾವಿವಾಗ ಲಡಾಖ್ ಟ್ರಿಪ್ ಬಂದಿದ್ವಿ ಅನಿಲ್ ಅಣ್ಣನ ಜೊತೆಗೆ, ಅಲ್ಲ ಅಜಯ್ ಅಣ್ಣನ ಜೊತೆಗೆ. ಒಂದು 4 ದಿನ ಆಯಿತು ಗೈಸ್. ನಿಜವಾಗ್ಲೂ ಒಂದೇ ಕಡೆ ಗಾಡಿ ನಿಲ್ಲಿಸ್ಬಿಟ್ಟು ನಮ್ಮ ಜೀವನನೇ ಹಾಳಾಗೋಗ್ಬಿಡ್ತು. ಯಾರಾದರೂ ನೆಕ್ಸ್ಟು ಬೆಂಗಳೂರಿಂದ ಏನಾದ್ರು ಲೋಡ್ ಬಂತು ಅಂದರೆ CSD ಆರ್ಮಿ ಕ್ಯಾಂಟೀನ್ ಸ್ಟೋರ್ ಡಿಪಾರ್ಟ್ಮೆಂಟ್ಗೆ ಏನಾದ್ರು ನಿಮ್ಮ ಬಿಲ್ ಇತ್ತು ಅಂದರೆ ತಿಳ್ಕೊಂಬಿಡಿ, ನೀವು ಸತ್ರಿ ಅಂತ. ಸೊ ಅದ್ರ ಹೊರತಾಗಿ ಇವರು ಅಜಯ್ ಅಣ್ಣ ನೋಡಿರ್ತೀರಾ, ಟ್ರಕ್ಕಲ್ಲಿ ವ್ಲಾಗ್ ಮಾಡ್ತಾರೆ, ಕರ್ನಾಟಕದಲ್ಲಿ ಫುಲ್ ಫೇಮಸ್ಸು. ಸೊ ಈಗ ನಾವು ಸದ್ಯಕ್ಕೆ ಲಡಾಖಿಂದ ನಮ್ಮ ಪ್ರಯಾಣ ಮುಂದುವರಿಸ್ತಾ ಇದ್ದೀವಿ. ನೀವೇನಾದ್ರು ನನ್ನ ಚಾನಲ್ಗೆ ಹೊಸದಾಗಿ ಬಂದರೆ ದಯವಿಟ್ಟು ಲೈಕ್, ಶೇರ್, ಸಬ್ಸ್ಕ್ರೈಬ್ ಎಲ್ಲ ಹೊಡೀರಿ, ಮತ್ತು ಹೈಪ್ ಮಾಡಿ ವಿಡಿಯೋನ. ದೆನ್ ಗೈಸ್, ಆ್ಯಕ್ಚುಲಿ ನನಗೆ ಇವಾಗ ಲೋಡ್ ಸಿಕ್ಕಿದೆ. 3 ದಿನದಿಂದ ನೋಡ್ತಾ ಇದ್ರಿ, ಏನೂ ವ್ಲಾಗ್ಸ್ ಬರ್ತಿಲ್ಲ. ನಾಳೆಯಿಂದ ಬರುತ್ತೆ, ಇವತ್ತು ರೆಕಾರ್ಡ್ ಮಾಡ್ತೀನಿ. ಸೊ ನಮ್ಮ ಹಿಂದೆ ಏನು ಗಾಡಿ ಇದೆ, ಇವಾಗೆಲ್ಲ ಟಾರ್ಪಲ್ ಹುಚ್ಚಿದ್ದೀವಿ. ಫುಲ್ ಟಾರ್ಪಲ್ ಇತ್ತು ಅದರಲ್ಲಿ. ಟಾರ್ಪಲ್ ಹುಚ್ಚಿ ಈಗ ಲೋಡಿಂಗಿಗೆ ಬಂದಿದ್ದೀವಿ. ನಮ್ಮ ಹಿಂದ್ಗಡೆ ನೀವೇನು ನೋಡ್ತಿದ್ದೀರಾ, ಇದು ಮಿಲಿಟ್ರಿ ಅವ್ರದ್ದು ಏನೋ ವೇಸ್ಟ್ ಐಟಮ್ ಎಲ್ಲ ಸ್ಟಾಕ್ ಮಾಡೋಂಥ ಸ್ಟಾಕ್ ಯಾರ್ಡು. ಸೊ ಇಲ್ಲಿಂದನೇ ನಮಗೆ ಲೋಡ್ ಆಗೋದು. ಇಲ್ಲಿ ಒಂದು ಕ್ರಷರು ಮತ್ತು ಒಂದು ಜನ್ರೇಟ್ರು 2 ಲೋಡ್ ಆಗುತ್ತೆ. ಅದಕ್ಕೆ ಮ್ಯಾಕ್ಸಿಮಮ್ ಒಂದು 2-3 ಟನ್ ಬರ್ಬೋದು ಅಷ್ಟೇ. ಖಾಲಿ ಗಾಡಿ ಹೋದಂಗೆ ಇರುತ್ತೆ. ಇಲ್ಲಿಂದ ಡೆಲ್ಲಿಗೆ ಅಣ್ಣಂಗೆ ಲೋಡ್ ಸಿಕ್ಕಿದೆ. ನನ್ನನ್ನು ಮನಾಲಿನಲ್ಲಿ ಇಳಿಸ್ತಾರೆ. ಈ ಸುಂದರ ಸಮಯದಲ್ಲಿ ನೀವೇನು ಹೇಳೋಕ್ಕೆ ಇಷ್ಟಪಡ್ತೀರಾ ನೀಲಣ್ಣ? ಲೋಡ್ ಸಿಕ್ಕಿದೆ ಹೇಳಿ. ಲೋಡ್ ಸಿಕ್ಕಿರೋದಕ್ಕೆ ಏನಾರು ಹೇಳಿ. ತಡ್ರಿ ಒಂದು ನಿಮಿಷ. ಹೇಳಿ, ಲೋಡ್ ಸಿಕ್ಕಿರೋದಕ್ಕೆ ಏನಾರು ಹೇಳಿ. MT ಹೋಗಿನ ಡೀಸೆಲ್ಗೆ ಆಗುತ್ತೆ. ಡೀಸೆಲ್ಗೆಲ್ಲ ಚೆನ್ನಾಗಾಗುತ್ತೆ. 32ರಿಂದ 33 ಸಾವಿರ. ಆ ಥರ ಖರ್ಚಿಗೆ ಟೈರಿಗೆ ಖರ್ಚಾಗ್ಬೇಕಾಗುತ್ತೆ, ಡ್ರೈವರ್ಗೆ ಖರ್ಚಾಗ್ಬೇಕಾಗುತ್ತೆ. ಹಂಗ ಆಯ್ತಣ್ಣ, ಏನು ಸಣ್ಣ ಹುಡುಗ ಗೊತ್ತಾಗಿಲ್ಲ, ಅಡ್ಜಸ್ಟ್ ಖರ್ಚಾಗ್ಬೇಕಾಗುತ್ತೆ. ಗೈಸ್, ಸೀರಿಯಸ್ಲಿ ಎಷ್ಟು ಪ್ರಾಬ್ಲಮ್ ಆಯ್ತು ಅಂದರೆ, ಫಸ್ಟು ಈ ಗಾಡಿಗೆ ಲೋಡ್ ಮಾಡಿದ್ರು, ಇದೇನೋ ಫುಲ್ಲು ಸ್ಮೂತ್ ಆಗಾಯಿತು. ಇದು ಡೆಲ್ಲಿದ ಗಾಡಿ, ಡೆಲ್ಲಿವರೆಗೂ ಹೋಗುತ್ತೆ. ಅಣ್ಣನ ಗಾಡಿಗೂ ಡೆಲ್ಲಿವರೆಗೂ ಲೋಡ್ ಆಯಿತು. ಈ ಗಾಡಿಗೆ ಲೋಡ್ ಮಾಡ್ಬೇಕಾದ್ರೆ ಮಾತ್ರ ಒಂದು ಸಮಸ್ಯೆ ಆಗಲಿಲ್ಲ. ಒಂದು ಕ್ರಷರು, ಒಂದು ಜನ್ರೇಟ್ರು, ತುಂಬ ಪ್ರಾಬ್ಲಮ್ ಆಯಿತು. ಅಂದ್ರೂ ಏನೋ ಮಾಡಿ ಅಣ್ಣ ಮನಸ್ಸು ದೊಡ್ಡದು ಮಾಡಿ ಹಾಕ್ಸ್ಕೊಂಡ್ರು. ಆವಾಗ ಅಣ್ಣ ಎತ್ತಲೇ ನನಗೆ ಲೋಡು ಬೇಡ ಏನೂ ಬೇಡ ಅಂತಿದ್ರು. ಯಾಕಂದರೆ ಬಾಡಿ ಫುಲ್ ಡ್ಯಾಮೇಜ್ ಆಗ್ತಿತ್ತು. ಅದನ್ನ ಡ್ರೋನ್ ಕ್ರೇನಲ್ಲಿ ಎತ್ತಿಳಿಸ್ಬೇಕಾರೆ ಬಾಡಿ ಫುಲ್ ಡ್ಯಾಮೇಜ್ ಆಗ್ತಿತ್ತು. ಅದಕ್ಕೆ ಅಣ್ಣ ಬೇಡ ಅನ್ನೋ ನಿರ್ಧಾರಕ್ಕೆ ಬಂದಿದ್ದರು. ಅಂದ್ರೂ ದೊಡ್ಡ ಮನ್ಸು ಮಾಡಿ ಇವಾಗ ಗಾಡಿ ಎಲ್ಲ ಲೋಡ್ ಮಾಡಿಸೋರೆ. ಅನಿಲ್ ಅಣ್ಣ ನಮ್ಮದು ಕೈ ನೋಡ್ಬೋದು ಎಷ್ಟು ಕೊಳೆ ಆಗಿದೆ ಅಂತ. ಅಲ್ಲೇ ತೊಳ್ಕೊಳ್ಳೋಣಂತೆ ಬನ್ನಿ. ಇವಾಗ 2 ಗಾಡಿನೂ ದೆಹಲಿ ಕಡೆಗೆ ಪ್ರಯಾಣ ಆರಂಭಿಸಿದ್ದಾವೆ. ಬಹುಶಃ ರಾತ್ರಿ 10 ಗಂಟೆವರೆಗೂ ಪ್ರಯಾಣ ಮಾಡಿ ಅದಾದಮೇಲೆ ಮಲ್ಕೊಳ್ಳೋಂತಹ ಚಾನ್ಸ್ ಇದೆ. ಗೊತ್ತಿಲ್ಲ ಏನೇನಾಗುತ್ತೆ ಅಂತ ನೋಡೋಣ. ಇವಾಗ ನಮ್ಮ ಗಾಡಿಯನ್ನು ದೆಹಲಿಯ ಕಡೆಗೆ ತಿರುಗಿಸ್ತಾ ಇದ್ದೀವಿ. ಅನಿಲಣ್ಣ ಒಳ್ಳೊಳ್ಳೆ ಫೋಟೋ ತಗೊಂಡೆ, ಒಳ್ಳೊಳ್ಳೆ ಡ್ರೋನ್ ಶಾಟ್ ತಗೊಂಡೆ. ಮತ್ತೆ ಮನಾಲಿ ಸದ್ಯ ಮನಾಲಿಯಿಂದ ಮುಂದಕ್ಕೆ ದೆಲ್ಲಿಗೆ ತಾನೇ ಹೋಗೋದು. ನೀವು ದೆಲ್ಲಿ ಬರಲ್ಲ? ನಾನು ಬರಲ್ಲ, ಗಾಡಿ ಎಲ್ಲಿಗೆ ತಾನೇ ತಿರುಗಿಸ್ತಿರೋದು. ಸುಮ್ಮನೆ ವಾದ ಮಾಡಬೇಕು ಅಂತ ವಾದ ಮಾಡ್ತೀರಾ ಕಣ್ರಿ. ವೇಸ್ಟ್ ರೀ ನೀವು. ನಿಜವಾಗ್ಲು ಬರೀ ವಾದ ಮಾಡೋಕು ಅಂತ ವಾದ ಮಾಡ್ತೀರಾ. ದೆಹಲಿಗೆ ಹೋಗ್ತಿದ್ದೀವಿ. ದೆಹಲಿಗೆ ಹೋಗ್ಬೇಕಾದ್ರೆ ಒಂದು 500 ಹಳ್ಳಿ ಬರ್ತವೆ. 500 ಹಳ್ಳಿಗೆ ಹೋಗಿ ಮನಾಲಿ ಸಿಟಿ ಆಗಿರ್ಬೋದು. ಮನಾಲಿಗೆ ಪಕ್ಕದಲ್ಲಿ ಎಷ್ಟೊಂದು ದೊಡ್ಡ ದೊಡ್ಡ ಸಿಟಿ ಅವೆ. ಸುಮ್ಮನೆ ಏನೋ ಮಾತಾಡಬೇಕು ಅಂತ. ಸೊ ಇಲ್ಲಿ ಏನು ನೋಡ್ತಿದ್ದೀರಾ, ಇದೆಲ್ಲ ಆರ್ಮಿ ಅವ್ರದ್ದು ಸೆಟಪ್ಪು. ಇಲ್ಲಿ ಆ್ಯಕ್ಚುಲಿ ಬೇರೆ ಬೇರೆ ಕ್ಯಾಂಪ್ಗಳಿದ್ದಾವೆ. ನಮ್ಮ ಎದುರುಗಡೆಗೆ ಮೌಂಟೇನ್ಸ್ ಎಲ್ಲ ಸಖತ್ತಾಗಿ ಕಾಣಿಸ್ತಿದ್ದಾವೆ. ಒಳ್ಳೆ ವ್ಯೂ. ಇಂಥ ಬಿಸಿಲಲ್ಲಿ ನಾವು ಕನ್ನಡಕ ಹಾಕೊಂಡಿರೋದು ಒಂಥರ ಆನಂದ ಕೊಡ್ತಾ ಇದೆ. ಕನ್ನಡಕ ಚೆನ್ನಾಗಿದೆ. ಏನಂದೆ? ಬಿಸಿಲು ಎಲ್ಲ ಐತಣ್ಣ ಬಿಸಿಲು. ಎಷ್ಟೊತ್ತರೆಗೂ ಇತ್ತಲ್ಲಪ್ಪ ಎಲ್ಲಿ ಸಂಜೆ. ಅವಾಗ ಇವಾಗ ಹೇಳಿದ್ದೆ ಈ ಒಳಗೆ ಬಂದ್ಮೇಲೆ ತೆಗ್ದೆ. ಬರೀ ವಾದ ಮಾಡಬೇಕು ಅಂತ ವಾದ ಮಾಡ್ತೀರಾ ಕಣ್ರಿ. ರೀ ಸುಮ್ಮನೆ ರೀ. ಆ್ಯಕ್ಚುಲಿ ಇದ್ರ ಹಿಂದ್ಗಡೆನೇ ಲಡಾಖ್ ಏರ್ಪೋರ್ಟ್ ಇರೋದು. ಇಲ್ಲೊಂದು ಮಿಲಿಟ್ರಿ ವಿಂಗ್ ಇದೆ. ಅದಕ್ಕೇ ಹಳೆ ಹೆಲಿಕಾಪ್ಟರ್ಗಳನ್ನ ಮತ್ತು ಯುದ್ಧ ವಿಮಾನಗಳನ್ನ ಇಟ್ಟವ್ರು ನೋಡಿ. ನಾವೀಗ ಡೀಸೆಲ್ ಹಾಕ್ಸೋಕೆ ಬಂದ್ವಿ. ಇನ್ನೊಂದು 2 ಪಾಯಿಂಟ್ ಇರಬೇಕು, ಫುಲ್ ಆಗುತ್ತೆ ಇವಾಗ. ನೋಡಿ ಓಡ್ತಾ ಇದೆ 12,800. ಒಂದು 19,000 ಹಾಕ್ಸ್ತಿದ್ದೀರಾ? 180 ಲೀಟರ್ಸ್ ಇಡಿಸ್ಬೋದು ಅಂತ ನನ್ನ ಅನಿಸಿಕೆ. ಸೊ ಅಣ್ಣ 180 ಲೀಟ್ರನ್ನ ಗೆಸ್ ಇಟ್ಕೊಂಡು ಹಾಕ್ಸ್ತವ್ರೆ. ಇಲ್ಲಿವರೆಗೂ 140 ಲೀಟ್ರ್ ಆಯ್ತು ನೋಡ್ರಿ. ಇವಾಗ ಆಯ್ತು ನೋಡ್ರಿ. ಮಿಸ್ ಆಯಿತು. 16,000 ರೂಪಾಯಿ ಹಾಕ್ಸಿದ್ದೀವಿ ನೋಡಿ. ಹಂಗೇನೆ ಗಾಡಿಗಳನ್ನೆಲ್ಲ ಲೋಡ್ ಮಾಡ್ಕೊಂಡು ರಾತ್ರಿ ಊಟ ಮಾಡಿಕೊಂಡು ಮಲ್ಕೊಂಡು ಬೆಳಗ್ಗೆ ನಾನು ಇವಾಗ ಎದ್ದಿದ್ದೀನಿ. ಅಜಯ್ ಅಣ್ಣ ಮತ್ತು ಅನಿಲ್ ಅಣ್ಣ ಎಲ್ಲ ಪಾಪ ಎದ್ದು ಗಾಡಿ ಓಡಿಸ್ಕೊಂಡು ಬರ್ತಾವ್ರೆ.
ನೋಡ್ತಾ ಇದ್ರೆ ಮೌಂಟೇನ್ಸ್ನ ಯಾವುದೋ ಬೇರೆ ಗ್ರಹದಲ್ಲಿದ್ದೀವೇನೋ ಅನ್ನೋ ಫೀಲ್ ಬರ್ತಾ ಇದೆ ನಿಜವಾಗ್ಲೂ. ಅಲ್ಲಿ ನೋಡಿ ಹೆಂಗೆ ಮಣ್ಣಲ್ಲಿ ಮಳೆ ಬಿದ್ದಾಗೆಲ್ಲ ನೀರು ಕೊರ್ದು ಹೆಂಗೆ ಕಾಣಿಸ್ತಿದೆ ಅಂತ ಬೆಟ್ಟ. ನಾನು ಇದೇ ರೋಡಲ್ಲಿ ಸೈಕಲ್ ತಗೊಂಡ್ ಬರ್ಬೇಕಲ್ಲ, ಅದಿರೋದು ಮಜಾ. ಏನು ಸಾಕಾಗಿದೆ ಗುರು, ಲ್ಯಾಂಡ್ಸ್ಕೇಪ್ ಎಲ್ಲ ನೆಕ್ಸ್ಟ್ ಲೆವೆಲ್ಲು. ನಾನೆಲ್ಲ 100% ವಾಟರ್ ಪ್ರೂಫಿಂಗ್ ಮಾಡ್ಕೊಂಡ್ ಬರ್ಬೇಕು ಇವಾಗ. ನೋಡ್ರಿ ಮಣ್ಣಿನ ರಚನೆ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ ಇಲ್ಲಿ ತುಂಬಾ ಲ್ಯಾಂಡ್ ಸ್ಲೈಡ್ ಆಗಿದೆ ಅಂತ. ಈ ಪಾರ್ಟಿ ಲ್ಯಾಂಡ್ ಸ್ಲೈಡ್ಗೆ ರೋಡ್ ಎಲ್ಲ ಕಿತ್ಕೊಂಡು ಹೋಗಿರೋ ಥರ ಇದೆ. ಅದಕ್ಕೆ ಇವಾಗ ಹಂಗೆ ಒಂದು ಕಲ್ಲು ಮಣ್ಣಿನ ರಸ್ತೆ ಮಾಡೋರೆ, ಹಂಗೆ ಓಡಿಸ್ತಾ ಇದ್ದಾರೆ 2 ಗಾಡಿನೂ. ಅಂದರೆ ಮುಂದೆ ಇರೋ ಗಾಡಿ ನಾನು ಹೇಳಿದ್ನಲ್ಲ, ಅವ್ರೂ ಇವ್ರ ಜೊತೆಗೆ ಹೋಗ್ತಾರೆ ಡೆಲ್ಲಿವರೆಗೂ. ನಾನು ಒಬ್ಬನೇ ಮನಾಲಿಲಿ ಹೇಳ್ಕೊಳ್ಳೋದು. ಒಂದು ಕಲರ್ ಇದೆ, ಹಂಗೆ ಮುಂದೆ ಹೋಗ್ತಾ ಹೋಗ್ತಾರೆ. ಆ ಬೆಟ್ಟನೇ ಬೇರೆ ಕಲರ್ ಇದೆ. ಈ ಬೆಟ್ಟ ಅದು ಮಣ್ಣಿನ ರಚನೆ ಹಂಗಿರುತ್ತೆ ಭೂಮಿ ತಳಭಾಗದಲ್ಲಿ, ಅದು ಮೇಲೆ ಬಂದಿರೋದಕ್ಕೆ ಹಂಗಾಗಿದೆ. ಆಮೇಲೆ ಇಲ್ಲಿ ನೋಡ್ತಾ ಇರ್ಬೋದು, ಈ ಬೆಟ್ಟದ ಮೇಲೆಲ್ಲ ಈ ಥರ ನೇರಳೆ ಬಣ್ಣದ ಹೂಗಳ ರಾಶಿನೇ ಇದೆ. ಯಾರೋ ನೇರಳೆ ಬಣ್ಣದ್ದು ಹಾಸಿಗೆನ ಒಚ್ಬಿಟ್ಟವ್ರೇನೋ ಅಂತ ಅನ್ಸುತ್ತೆ, ಅಷ್ಟು ಚೆನ್ನಾಗಿ ಕಾಣಿಸ್ತಿದೆ ಇದು. ನೋಡ್ತಾ ಇರ್ಬೋದು ಇವೆಲ್ಲ ಸ್ತೂಪಗಳು. ಇಲ್ಲೆಲ್ಲ ಫುಲ್ ಬುದ್ಧಿಸ್ಟ್ ಜನನೇ ಇರ್ತಾರೆ, ಇಲ್ಲ ಟಿಬೆಟಿಯನ್ ಬುದ್ಧಿಸಮ್ ಫಾಲೋ ಮಾಡ್ತಾರೆ. ಅದಕ್ಕೆ ಈ ಥರದ ಬೌದ್ಧ ಸ್ತೂಪಗಳಿದೆ. ಸ್ವಲ್ಪ ಈ ಊರೆಲ್ಲ ಸ್ವಲ್ಪ ಹಾಳು ಬಿದ್ದಿರೋ ಥರ ಕಾಣಿಸ್ತಿದೆ, ಬಟ್ ಇಲ್ಲೂ ಜನವಸತಿ ಇರುತ್ತೆ. ಅಂದಾಗೆ ಈ ಊರ ಹೆಸರು ಮಿರು ಅಂತ. ಮಿರು ಅನ್ನೋ ಊರು ತುಂಬ ಅದ್ಭುತವಾಗಿದೆ. ಒಂದೊಂದು ಊರನ್ನೂ ಎಕ್ಸ್ಪ್ಲೋರ್ ಮಾಡ್ತೀನಿ ನಾನು ಸೈಕಲಲ್ಲಿ, ಮಸ್ತ್ ಮಜಾ ಬರುತ್ತೆ. ನೋಡಿ ಈಗ ಹಾಕೋರೆ ಬೋರ್ಡು ಮಿರು ಅಂತ. ನಾವೀಗ ಲ್ಯಾಟೋ ಅನ್ನೋ ಒಂದು ಊರಿಗೆ ಬಂದಿದ್ದೀವಿ. ಇಲ್ಲೊಂದು ಚಿಕ್ಕದಾಗಿ ರೆಸ್ಟೋರೆಂಟ್ ಅದು ಇದೆಲ್ಲ ಇದೆ. ನೆಟ್ವರ್ಕೇ ಬರ್ತಿಲ್ಲಪ್ಪ, ಏನು ಭಯ, ನೆಟ್ವರ್ಕೇ ಬರ್ತಿಲ್ಲ ಬೆಳಗ್ಗೆಯಿಂದ. ಸೊ ಗೈಸ್ ಇಲ್ಲಿ 100% ಪೀಸ್, 0 ನೆಟ್ವರ್ಕ್. ನದಿ ಹರಿತಾ ಇದೆ ಬಿಡಿ ಈ ಕಡೆ ಎಲ್ಲ. ಫ್ರೀಸು ಇದಕ್ಕೆ ಹಿಂಗಂತೆ ಸ್ನೋ ಬಂದು ಇಟ್ಟರೆ ಆಯ್ತು ಕತೆ ಅಷ್ಟೇ. ಹೌದು, ಇದು ನಮ್ಮ ಮೊದಲನೇ ಹೇರ್ ಪಿನ್ ಬೆಂಡ್. ಅಂದರೆ ಬೆಳಗ್ಗೆ ಒಂದು 2-3 ಹೊಡೆದಿರ್ಬೋದು ಅಣ್ಣರು, ನನಗೆ ಫಸ್ಟ್ನೇದು. ಈ ಬೆಟ್ಟ ಫುಲ್ ಮೇಲೆ ಹತ್ಬೇಕು ನೋಡ್ರಿ, ಫುಲ್ ಮೇಲೆ ಹತ್ಬೇಕು. ಅಲ್ಲೊಂದು ಲಾರಿ ಹೋಯ್ತಿದೆ, ದೊಡ್ಡ ಬೆಟ್ಟ ಇದು. ಮೇಲೆ ಬಂದ್ವಿ, ಇಲ್ಲಿ ನೋಡಿ ಫುಲ್ ಆಫ್ ರೋಡು, ಟಾರು ಇಲ್ಲ ಏನಿಲ್ಲ, ಅವ್ರಿಗೆ ಮಣ್ಣು ಅಷ್ಟೇ ಇದೆ. ಎಲ್ಲ ಗುಡ್ಡ ಕುಸಿತ ಆಗಿದೆ ಅನಿಸುತ್ತೆ, ಇವಾಗೆಲ್ಲ ರೀಬಿಲ್ಡ್ ಮಾಡ್ತವ್ರೆ ಇದನ್ನ. ಕುಸಿತ ಆಗಿರೋದು ಟಾರೆಲ್ಲ ಸೈಡಿ ತಳ್ಬಿಟ್ಟವ್ರು ನೋಡಿ ಆ ಕಡೆಗೆ. ನೋಡ್ತಾ ಇರ್ಬೋದು ವ್ಯಾಲಿ ಹೆಂಗಿದೆ ಅಂತ. ಇನ್ನು ಅಲ್ಲೆಲ್ಲ ಟಾಪಲ್ಲಿ, ಇಲ್ಲೆಲ್ಲ ಟಾಪಲ್ಲಿ ಹೋಗ್ಬೇಕು. ಟಾಪಲ್ಲಿ ಹೋಗೋದಂಗಿರಲಿ, ಈ ಬೆಟ್ಟದಿಂದ ಹಿಂದಕ್ಕೆ ಇನ್ನೊಂದು ಬೆಟ್ಟ ಇದೆ, ಅಲ್ಲೆಲ್ಲ ಸ್ನೋಫಾಲ್ ಆಗ್ತಿದೆ ಆ ಸೀರೀಸಲ್ಲಿ. ಸೊ ಅಲ್ಲಿಗೆ ಹೋಗ್ಬೇಕು. ಅಣ್ಣ ಏನೋ ಗಾಡಿ ರೆಡಿ ಮಾಡ್ತಾವ್ರೆ ಸ್ವಲ್ಪ. ಮುಂದೆ ನೋಡ್ತಾ ಇರ್ಬೋದು ಸ್ನೋ ಮೌಂಟೇನ್ಸ್ ಎಲ್ಲ ಇದೆ. ಅಲ್ಲಿ ನಮಗೆ ರೋಡ್ ಸೈಡಲ್ಲಿ ಸ್ವಲ್ಪ ಸ್ನೋ ಸಿಗುತ್ತೆ. ನೋಡೋಣ, ಫಸ್ಟು ಟೈಮು ನಾನು ಸ್ನೋ ಎಕ್ಸ್ಪೀರಿಯೆನ್ಸ್ ಮಾಡೋದು ಹೆಂಗಿರುತ್ತೆ ಅಂತ ಫೀಲ್ ಮಾಡ್ತೀನಿ. ಇಲ್ಲಿ ಮಟ್ಟ ಫೀಲ್ ಮಾಡಿಲ್ಲ ನಾನು ಸ್ನೋನ. ನೋಡಿ ಇಲ್ಲೊಂದು ಮಷಿನ್ ಇಟ್ಟವ್ರೆ, ಇದನ್ನು ಸ್ನೋ ಕ್ಲೀನ್ ಮಾಡೋಕ್ಕೆ ಮತ್ತು ಏನಾದ್ರು ಗುಡ್ಡ ಕುಸಿತಾಗಿದ್ರೆ ಅದನ್ನು ಕ್ಲೀನ್ ಮಾಡೋಕ್ಕೆ ಯೂಸ್ ಮಾಡ್ತಾರೆ. ಇದನ್ನು ಮಾಡಿರೋದು ಬೆಮೆಲ್ ಅವರು. ನೋಡ್ತಾ ಇರ್ಬೋದು BML ಅಂತ ಅದ್ರ ಮೇಲೆ ಲೋಗೋ ಇದೆ. ಬೆಮೆಲ್ ಬಂದ್ಬಿಟ್ಟು ನಮ್ಮ ಕರ್ನಾಟಕದ ಒಂದು ಉತ್ಪನ್ನ. BML ಅಂದರೆ ಭಾರತ್ ಅರ್ತ್ ಮೂವರ್ಸ್ ಲಿಮಿಟೆಡ್ ಅಂತ. ಇವ್ರು ಮಾಡೋಷ್ಟು ಕ್ವಾಲಿಟಿ ಮಟೀರಿಯಲ್ಸ್ನ ನಿಜವಾಗ್ಲೂ ಯಾರೂ ಮಾಡಲ್ಲ. ದುರಾದೃಷ್ಟವಶಾತ್ ಏನಂತಂದರೆ ಎಲ್ಲ ಸರ್ಕಾರಗಳು ಸೇರಿಕೊಂಡು BML ಮುಳುಗಿಸೋರು. ಬರೀ BML ಅಲ್ಲ, VSL, BML ಎಲ್ಲವನ್ನು ಮುಳುಗಿಸಿದ್ರು. ಇನ್ನು ನೋಡಿ ಇಲ್ಲಿ ಆಫ್ ರೋಡು ಫುಲ್ಲು ಕೆಸರು, ಇಲ್ಲೆಲ್ಲ ಸ್ನೋ ಇದೆ. ನೋಡ್ತಾ ಇರ್ಬೋದು ಎಲ್ಲ ಡಾರ್ಕ್ ಸ್ನೋ ತಿರುಗಿಬಿಟ್ಟಿದೆ ಆಯಿತಾ. ಎಲ್ಲ ಸ್ನೋ ಮೇಲೆ ಮಣ್ಣು ಬಿದ್ದು ಇದಾಗ್ಬಿಟ್ಟಿದೆ, ಕರ್ಗಾಗ್ಬಿಟ್ಟಿದೆ. ಆ ಸ್ನೋ ನೀರು ಇದಕ್ಕೆ ಕಾರಣ. ಅಣ್ಣ ಕೊನೆಗೂ ಸ್ನೋ ಹತ್ರ ನಿಲ್ಲಿಸಿದ್ರು. ನೋಡಿ ಹೆಂಗಿದೆ ಸ್ನೋ, ಸಾಕಾಗಿದೆ ಗುರು. ಅದಕ್ಕೆ ಕೈಗೆ ಕಿತ್ಕೊಳಕ್ಕೆ ಬರುತ್ತಾ ಭಯ? ಅಯ್ಯೋ ಎದುರುಗಡೆ ಅವನೊಬ್ಬ ಗಾಡಿ ಬಂದ. ಮುಂದೆ ಹೋಗಿ ನಿಲ್ಲಿಸಿ, ಪರವಾಗಿಲ್ಲ, ಇಲ್ಲೂ ಇದೆಯಲ್ಲ. ಹಾಂ, ಗಾಡಿ ಟಚ್ ಆದರೆ ಏನು ಮಾಡ್ತೀರಾ? ಅಣ್ಣ ಹೇಳ್ತವ್ರೆ ಅದ್ರ ಪಕ್ಕನೇ ಹೋಗ್ತೀನಿ, ಸ್ನೋಲ್ ಕಿತ್ಕೊಳ್ಳಿ ಕೈಲಿ ಅಂತ. ನಿಲ್ಲಿಸಿ ಟ್ರೈ ಮಾಡ್ತೀನಿ. ನಿಲ್ಲಿಸಿ ಏನಾಗಲ್ಲ. ಸೊ ಇದೇ ಸ್ನೋ. ಓ, ಈಸಿಯಾಗಿ ಕಿತ್ಕೋಬೋದು.
ಫಸ್ಟು ಆರ್ ಸಿ ಬಿ ಭಯ್ಯ, ಆರ್ ಸಿ ಬಿ ಗಾಡಿಗೆ. ಕೈಯೆಲ್ಲ ಹೋಯ್ತು ಬೈ, ಕೈಯೆಲ್ಲ ಊಷ್ಟಾಗೋಯ್ತು, ಕೈಯೆಲ್ಲ ಊಷ್ಟಾಗೋಯ್ತು. ಚೆನ್ನಾಗಿದೆ ಇಲ್ಸ್ನು. ಆ ಮಾಡೋಕ್ಕೆಲ್ಲ ಚೆನ್ನಾಗಿಲ್ಲ ಅನ್ಸುತ್ತೀವಿ, ಆ ಮಾಡೋಕ್ಕೆ ಚೆನ್ನಾಗಿಲ್ಲ. ಇದು ಚೆನ್ನಾಗಿದೆಯಾ? ಒಳಗಡೆ ಚೆನ್ನಾಗಿದೆ. ಎಲ್ಲಿ ಕಿತ್ಕೊಂಡು ತಿಂದ್ರಿ? ಇಲ್ಲಿ ಬೆಳ್ಳಗಿದೆ. ಕೈಯೆಲ್ಲ ಊಷ್ಟಾಗೋಯ್ತಪ್ಪ. ನಂದು ಕೈ ಬಾತ್ಕಂತು. ಗಾಡಿ ಬಂದರೆ ಅದು ಪಾಸ್ ಆಗಲ್ಲ, ಇಷ್ಟೇ ತಿಂತೀನಿ ಸಾಕು. ಅದಿಲ್ಲ ಪಾಪ, ಮುಂದೆ ಹೋಗ್ಬಿಟ್ಟ ಗಾಡಿ. ಐದು ಅಮೇರಿಕಾನ ಮಾಡ್ತೀನಿ ಬಂದು. ತಗೊಂಬಂದು ಅಮೇರಿಕಾನ ಮಾಡ್ತಾರೆ ಕೊಡಿ. ಜೈತಾವೆ ಅಷ್ಟೇ ನೋಡಿ. ತಡ್ರಿ. ಹೆಂಗಿದೆ ನೋಡಿ ಒಳಗಿಂದ. ನೆಕ್ಸ್ಟ್ ಲೆವೆಲ್ ಅಂದ್ಕೊಳ್ಳಿ. ಬಾಯ್ ಕಣ, ನನ್ನ ಸೈಕಲ್ಗೆ ಹಾಕ್ತೀನಿ. ಮೇಲೆ ಐತೆ ನನ್ನ ಸೈಕಲ್. ಕೈ ಮಾತ್ರ ಇಲ್ಲಿ ನೋಡಿ ಕೆಂಪಗದು. ಕೆಂಪಗದಪ್ಪ. ಯಾಕಂದರೆ ಚಳಿ ಜಾಸ್ತಿ ಆಗಿದ ತಕ್ಷಣ ಬ್ಲಡ್ ಫ್ಲೋ ಎಲ್ಲ ಕಡಿಮೆ ಆಗಿಬಿಡುತ್ತೆ. ಬ್ಲಡ್ ಫ್ಲೋ ಕಡಿಮೆ ಅಣ್ಣ ಹತ್ತದ. ಆಯ್ತು ಅಣ್ಣ ಬಂದೆ. ಪಕ್ಕ ಜಾರತ್ತಿಲ್ಲಿ ನನ್ನ ಸೈಕಲ್ಗೆಲ್ಲ ಟೈರೆಲ್ಲ ಚೇಂಜ್ ಮಾಡಿಸ್ಬೇಕು ಫಸ್ಟು. ಎದುರುಗಡೆ ನಿಮಗೆ ಕಾಣಿಸ್ತಿದೆಯಲ್ಲ, ಇದು ಆ್ಯಕ್ಚುಯಲ್ ಸ್ನೋ ಮೌಂಟೇನ್ಸ್. ಅಲ್ಲಿಗೆ ಹೋಗ್ತೀವೋ ಇಲ್ಲೋ ಇನ್ನೂ ಗ್ಯಾರಂಟಿ ಇಲ್ಲ. ಇದೇ ಪಾಸ್ ಅನ್ಸುತ್ತಲ್ವಾ? ಈ ಬೆಟ್ಟ ಹತ್ತಿದ್ರೆ ಪಾಸ್ ಅನಿಸುತ್ತೆ. ತಂಗ್ಲಾಂಗಿಂದ ಮತ್ತೆ ಕೆಳಗಿಳಿದ್ರೆ ಇನ್ನೇನು ಆ ಗುಡ್ಡ ಎಲ್ಲ ನೋಡೋಕ್ಕಾಗಲ್ಲ. ಅಲ್ಲಿ ಸ್ನೋನು ಸಿಗೋಲ್ಲ ನಮಗೆ. ಇದೇ ನೋಡಿ ತಂಗ್ಲಾಂಗ್ಲಾ ಪಾಸ್. ಇಲ್ಲೊಂದು ಮಾನೆಸ್ಟ್ರಿನೋ ಅಥವಾ ಏನೋ ಇದ್ದಂಗಿದೆ. ಬಟ್ ಬುದ್ಧಿಸ್ಟ್ ಫ್ಲಾಗ್ಸ್ ಅಂತ ಎಲ್ಲ ಕಡೆ ಇರ್ತವೆ ಇಲ್ಲಿ. ತಂಗ್ಲಾಂಗ್ಲಾ ಟಾಪ್. ನಮ್ಮ ಹುಡುಗರು ಇಲ್ಲೂ ಗಾಡಿ ನಿಲ್ಲಿಸಿಲ್ಲ, ಎಲ್ಲೋಗೋರೋ ಏನೋ. ನೋಡ್ತಾ ಇರ್ಬೋದು, ಇದೇ ಟಾಪು. ಸ್ವಲ್ಪ ಉಸಿರಾಡೋಕ್ಕೆ ಕಷ್ಟ ಆಗ್ತಿದೆ ನನಗೆ. ಇಲ್ಲಿ ಒಂದು ವ್ಯೂ ಪಾಯಿಂಟ್ ಇದೆ, ಮತ್ತು ಎಲ್ಲ ಧರ್ಮಕ್ಕೂ ಸಂಬಂಧಿಸಿದ ಒಂದು ಧಾರ್ಮಿಕ ಕಟ್ಟಡ ಇದೆ ಅಂತ ಅನ್ನಿಸ್ತಿದೆ ನನಗೆ. ಇಲ್ಲಿ ನೋಡ್ತಾ ಇರ್ಬೋದು, ಬೋರ್ಡ್ ಹಾಕೋರೆ. ಹಿಂದೂಯಿಸಮ್ ಮತ್ತು ಇಸ್ಲಾಂ ಮತ್ತು ಸಿಖ್ 3 ಧರ್ಮಕ್ಕೆ ಸಂಬಂಧಪಟ್ಟಂತಹ ಬಿಲ್ಡಿಂಗ್ ಅನಿಸುತ್ತೆ ಇದು. ಒಳಗೋಗಿ ನೋಡ್ಕೊಂಬರೋಣ. ನಾನು ಚಪ್ಪಲಿ ಬಿಟ್ಟು ಬಂದಿದ್ದೀನಿ, ಆದರೆ ಲೋಕಲ್ಸ್ ಯಾರಾದರೂ ಬಂದರೆ ಚಪ್ಪಲಿ ಹಾಕ್ಕೊಂಡೇ ಬರ್ತಾರೆ. ಯಾಕಂತಂದರೆ ಅವ್ರ ಪ್ರಕಾರ ಅದು ಅಶುದ್ಧಿ ಅಲ್ಲ. ನೋಡಿ ಇಲ್ಲಿದೆ, ಇದು ಟಿಬೆಟಿಯನ್ ಬುದ್ಧಿಸಮು. ವಿಷ್ಣು, ಶಿವ, ಇದೂ ಶಿವ, ಗುರುನಾನಕ್, ಚಾಮುಂಡಿ, ಇದು ಶಿವಲಿಂಗ. ಎಲ್ಲ ವಿಗ್ರಹಗಳನ್ನು ಸಹ ಇಲ್ಲಿಟ್ಟು ಪೂಜೆ ಮಾಡ್ತಿದ್ದಾರೆ. ಅಂದರೆ ಇದು ನಮ್ಮ ಯೂನಿಟಿಯನ್ನು ತೋರಿಸುತ್ತೆ. ಸುಮ್ಮನೆ ಗೆಸ್ ಮಾಡಿ ಆಲ್ಟಿಟ್ಯೂಡ್ ಎಷ್ಟಿದೆ ಅಂತ. 17,500 ಅಡಿ ತಂಗ್ಲಾಂಗ್ಲಾ. 17,500. ಸೊ 12th highest pass of the world. Unbelievable is not unbelievable isn't it ಅಂತ ಹಾಕೋರೆ. ನಿಜವಾಗ್ಲೂ 12th highest ಪಾಸ್ ಇದು. ನಾನು ಒಂದು ಆಕ್ಸಿಜನ್ ಸಿಲಿಂಡ್ರ್ ಇಟ್ಕೊಂಡು ಬರ್ತೀನಿ, ಇಲ್ಲಾಂದ್ರೆ ನಂಗೆ ಕಷ್ಟ ಆಗ್ಬೋದು. ಇಲ್ಲಿಂದ ಮನಾಲಿ 364 ಕಿಲೋಮೀಟ್ರ್ ಇದೆ. ಯಾವುದೋ ವಿಮಾನ ಹೋಗ್ತಿದೆಯಲ್ಲ ಗುರು, ಇಲ್ಲಿ ವಿಮಾನನ ಹೆಲಿಕಾಪ್ಟ್ರು ಕಾಣಿಸ್ತಾ ಇಲ್ವಲ್ಲ. ನಿಜವಾಗ್ಲೂ ನನಗೆ ಜಾಸ್ತಿ ಮಾತಾಡೋಕ್ಕೆ ಐತಿಲ್ಲ ಆಯಿತಾ, ಮೂಗೆಲ್ಲ ಕಟ್ಕೋತಾ ಇದೆ. ಆಮೇಲೆ ಇಲ್ಲಿ ಬ್ರೋನವರು ವಾಶ್ರೂಮ್ಸ್ ಎಲ್ಲ ರೆಡಿ ಮಾಡೋರೆ. ಇಲ್ಲಿ ಬ್ರೋನವರೇ ಒಂದು ಕೆಫೆ ಮಾಡೋರೆ. ಇಲ್ಲಿ ಬುದ್ಧಿಸ್ಟ್ ಮಾಂಕ್ಗಳನ್ನು ಚಿತ್ರ ಬಿಡಿಸೋರೆ. ಇದರ ಅರ್ಥ ಟಿಬೆಟನ್ ಬುದ್ಧಿಸಮ್ ಹೇಗೆ ಹರಡ್ತು ಅಂತ ತೋರಿಸೋದಕ್ಕೆ. ಇಲ್ಲಿಂದ ವ್ಯೂ ಪಾಯಿಂಟ್ ನೋಡಿ ಹೆಂಗಿದೆ, ಸಖತ್ತಾಗಿದೆ. ಇನ್ನೊಂದೇನೆಂದರೆ
ಕೆಫೆ ಹಿಮಾಂಕ್ ಅಂತ ಇದ್ರ ಹೆಸರು. ಬಾರ್ಡರ್ ರೋಡ್ ಆರ್ಗನೈಸೇಷನ್ ಅವ್ರು ನಡೆಸ್ತಾ ಇರೋದು. ಇಲ್ಲಿ ನೀವು ಆಕ್ಸಿಜನ್ನ ಚೆಕ್ ಮಾಡ್ಕೋಬೋದು. ಆಕ್ಸಿಜನ್ನ ಚೆಕ್ ಮಾಡ್ಕೊಂಡ್ರೆ ನಿಮಗೆ ಇಲ್ಲಿ ಮೆಡಿಕಲ್ ಆಕ್ಸಿಜನ್ ಕೂಡ ಇದೆ. ನಾನು ಚೆಕ್ ಮಾಡ್ತೀನಿ, ನೋಡೋಣ ಎಷ್ಟಿದೆ. ಬ್ರೋ, ಹೌ ಮಚ್ ಡಸ್ ಇಟ್ ಕಾಸ್ಟ್ ಫಾರ್ ಆಕ್ಸಿಜನ್ ಚೆಕಿಂಗ್? No cost. Can you check mine? Can I? It's not oxygen. Yeah. Because I'm cyclist, I just wanted to know how much it is. CO2, right? ಇಲ್ಲಿ ಇದೆ ನೋಡ್ರಿ, ದೊಡ್ಡದು ಇಟ್ಟವ್ರೆ. ಇದು ಮೆಡಿಕಲ್ ಆಕ್ಸಿಜನ್ ಸಪೋರ್ಟ್. ಸರ್, ಇದು ಮೈಕ್ರೋಟೆಕ್ ಅಂತ ಒಂದು ಕಂಪ್ನಿದು. ಅವರು ಚೆಕ್ ಮಾಡ್ತವ್ರೆ, ಅದನ್ನು ಯೂಸ್ ಮಾಡ್ತವ್ರೆ. ನಾನೇ ಆಕ್ಸಿಜನ್ ಸಪೋರ್ಟ್ ನೀನು ತೊಗೊಳಲ್ಲ, ಜಸ್ಟ್ ನಾನು ಚೆಕ್ ಮಾಡ್ತೀನಿ ಅಷ್ಟೇ, ನೋಡೋಣ ಎಷ್ಟಿದೆ ಅಂತ. 87. ಇಟ್ ಇಸ್ ಗುಡ್, ರೈಟ್? ಗುಡ್. ಸೊ ನನಗೆ 87 ಇದೆ. 87 ಅಂದರೆ ಗುಡ್ ಅಂತ. ಸೊ ವಾಟ್ ಈಸ್ ದ ಬಿಲೋ ಅವರೇಜ್? ಬ್ರೋ, ವಾಟ್ ಈಸ್ ದ ಬಿಲೋ ಅವರೇಜ್? Below average, what is the below average? Height? No. Medical oxygen point. 60, 70? 60 is the last. If it is below 60? 60, 70. 60, 70. 70 or 60. 70. If it is below 70, 60, you should get oxygen support, right? ಅಣ್ಣಂಗೂ ಅಷ್ಟೊಂದು ಆಂಗ್ಲ ಭಾಷೆ ಮಾತಾಡೋಕ್ಕೆ ಬರ್ತಿಲ್ಲ. ನಾವು ನೋಡೋಣ ಇಲ್ಲಿ ಏನಿದೆ, ಏನು ಸಿಗುತ್ತೆ ಅಂತ. ಮ್ಯಾಗಿ ಇದೆ, ಸ್ವಲ್ಪ ಕಾಫಿ ಇದೆ. ಅಣ್ಣ ಹೋಗಿ ಹೇಳ್ತೀನಿ, ಮುಂದಕ್ಕೆ ಹೋಗಿ. ಹಿಂದಕ್ಕೆ ಹೋಗ, ನೀನು ಹಿಂದಕ್ಕೆ ಹೋಗ, ಪಟ್ಟಂತ ಹಿಂದಕ್ಕೆ ಹೋಗಲಿ. ಹಿಂದಕ್ಕೆ ಹೋಗ, ಬಾ, ಮುಂದಕ್ಕೆ ಬಾ. ಹೋಗ, ಮುಂದಕ್ಕೆ ಹೋಗ. है ना? अच्छा सा आज सही है। ये कैमरा में ना बहुत अच्छा है। नहीं आप सही बनाया, आप गुड बनाया। हे माइक इल्लिದೆ ಬಜ್ಜಿ. ನೋಡ್ಬೋದು ಸುದರ್ಶನ್ ಸಂಚಾರಿ ಅವರು ನಮ್ಗೆ ಇಷ್ಟೊತ್ತು ವಿಡಿಯೋಗ್ರಫಿ ಮಾಡಿಕೊಟ್ರು. ನೋಡ್ಬೋದು ಸದ್ಯಕ್ಕೆ ಇಲ್ಲೇ ಅವರೇ. ವಿಡಿಯೋಗ್ರಾಫರ ಎಲ್ಲರಿಗೂ ನೀನು ಮಾಡಿ, ಚೆನ್ನಾಗಿ ಮಾಡಿ. ಸದ್ಯಕ್ಕೆ ನೋಡ್ಬೋದು ಟಂಗ್ಲಂಗ್ಲ ಟಾಪಲ್ಲಿದ್ದೀವಿ. ಎಷ್ಟು ಹೈಟಲ್ಲಿದ್ದೀವಿ ನೋಡಿ. ಇದು ಬಂದು ಆಲ್ಟಿಟ್ಯೂಡ್ ಬಂದು 17,482 ಅಡಿ. ಟಾಪ್ ಅಂದ್ಕೊಳ್ಳಿ. ಅದು ಟ್ರಕ್ ತೊಗೊಂಡು ಇಷ್ಟ ಹತ್ರ ಬಂದಿದ್ದೀವಿ. ಟ್ರಕ್ ತೊಗೊಂಡು ಹುಮ್ಲಿಂಗ್ಲ ಕೂಡ ಹೋಗ್ಬೋದು, ಬಟ್ ಪ್ಲ್ಯಾನ್ ಮಾಡುವ ನೆಕ್ಸ್ಟ್ ಇಯರು. ಈ ವರ್ಷ ಆಗಲಿಲ್ಲ, ಯಾಕೆಂದರೆ ಸ್ವಲ್ಪ ಅರ್ಜೆಂಟ್ ಊರಿಗೆ ಹೋಗೋ ಥರ ಆಯಿತು. ಹಾಗಾಗಿ ಪ್ಲ್ಯಾನ್ ಮಾಡ್ಕೊಂಡೇ ಬಂದಿದ್ವಿ. ಸ್ಪಿಟಿ ರೈಡ್ ಕೂಡ ಈ ಸಾರಿ ಕಂಪ್ಲೀಟ್ ಮಾಡಬೇಕು ಅಂತ. ಸ್ಪಿಟಿ ಡ್ರೈವ್ ಕೂಡ, ರೈಡ್ ಅಲ್ಲ ಸರಿ, ಬೈಕಲ್ಲಿ ಹೋಗೋದಕ್ಕೆ ರೈಡ್ ಅಂತಾರೆ, ನಾವು ಟ್ರಕ್ಕಲ್ಲಿ ಬರೋದಕ್ಕೆ ಡ್ರೈವ್ ಅಂತೀವಿ. ನೆಕ್ಸ್ಟ್ ಇಯರ್ ಮಾಡುವ. ಸತತ 4 ವರ್ಷಗಳಿಂದ ನಾವು ಲಡಾಖ್ ಸೀರೀಸ್ ಮಾಡ್ತಾ ಇರೋದು. ಸುಮಾರು 4 ವರ್ಷ ಆಯಿತು. ಇದು 4ನೇ ವರ್ಷ ಮಾಡ್ತಾ ಇರೋದು. ನಮಗೆ ಬಿಸಿ ಪಕೋಡ ಬಂದಿದೆ ಇಲ್ಲಿ. ಹುಣಸೆಹಣ್ಣು. ನೀನು ಚೆನ್ನಾಗಿರ್ಬೇಕು ಭಯ್ಯ. ಆ ಪಚ್ಚರನ್ನ ಜೀ. ಏನು ಹೇಳ್ತೇವೆ ಅಂದವ್ರ ಈ ವೆದರಿಗೆ ಇದು ಬಿಸಿ ಸಿಕ್ಕಿರೋದು ಇಲ್ಲ, ಇಂಟ್ರೆಸ್ಟಿಂಗ್ ತಿನ್ನೋಕ್ಕೆ. ಇದು ಹೆಂಗೋದಾ, ಪ್ಯೂರ್ ಹುಣಸೆಹಣ್ಣಿಂದು. ಹುಣಸೆಹಣ್ಣು ಹುಳಿ ಮಸ್ತು ಟೇಸ್ಟ್ ಕೊಡ್ತಿದೆ ಮಾತ್ರ. ನೀವು ಟ್ರೈ ಮಾಡಿ ಮನೇಲಿ. ಪಕೋಡಾಗ ಹುಣಸೆಹಣ್ಣಿನ ಹುಳಿ ಹಾಕೊಂಡು ತಿನ್ನಿ, ಮಸ್ತ್ ಇರುತ್ತೆ. ಇವಾಗ ನೋಡ್ತಾ ಇರ್ಬೋದು, ಕಂಪ್ಲೀಟ್ ಕೆಳಗೆ ಬಂದ್ವಿ. ಒಂಥರ ಡೆಸರ್ಟ್ ಫೀಲ್ ಆಗ್ತಿದೆ. ಇಲ್ಲೇ ಕುರಿಗಳಿವೆ. ನನಗೆ ಈ ಕುರಿಗಳೆಲ್ಲ ನೋಡ್ತಾ ಇದ್ರೆ ನೋಡಿ, ಅಲ್ಲಿದ್ದಾವೆ ಕುರಿಗಳು. ನಾನು ನೆಕ್ಸ್ಟು ಬರುವಾಗ ಅವ್ರ ಜೊತೆ ಎಲ್ಲ ಎಕ್ಸ್ಪೀರಿಯೆನ್ಸ್ ಮಾಡಬೇಕು ಅವ್ರ ಲೈಫ್ನ ಅನ್ನೋದನ್ನ ತಲೆಯಲ್ಲಿ ಇಟ್ಕೊಂಡಿದ್ದೀನಿ. ನೋಡಿ ಹೆಂಗೆ ಕಾಣಿಸ್ತಿದೆ ಕುರಿಗಳು, ಚಿಕ್ಕ ಕುರಿಗಳು. ದೊಡ್ಡ ಕುರಿಗಳೇ ಸಣ್ಣ ಸಣ್ಣ ಕಾಣಿಸ್ತಾ ಇದ್ದಾವೆ. ಟೂರಿಸ್ಟ್ ಗಾಡಿ ಏನೋ ಕೆಟ್ಟೋಗದೆ, ಮಹಾರಾಷ್ಟ್ರದೊಂದು. ಸೊ ಡೆಸರ್ಟ್ ಫೀಲ್, ಕಂಪ್ಲೀಟ್ಲಿ ಡೆಸರ್ಟ್ ಫೀಲ್. ಆ ಕುರಿಯವ್ರ ಜೊತೆ ಎಕ್ಸ್ಪ್ಲೋರ್ ಮಾಡೋಕ್ಕೆ ನಾನು ತುಂಬ ಕಾಯ್ತಿದ್ದೀನಿ ಗೈಸ್. ಆ ಒಂಟೆ ಜೊತೆ ಎಕ್ಸ್ಪ್ಲೋರ್ ಮಾಡಿದ್ನಲ್ಲ, ಅದೇ ಥರ ಎಕ್ಸ್ಪ್ಲೋರ್ ಮಾಡ್ತೀನಿ, ನೋಡ್ಕೊಂಡಿರಿ.
ಮನಾಲಿ 250 ಕಿಲೋಮೀಟ್ರ್ ಇದೆ, ಸರ್ಚು 75 ಕಿಲೋಮೀಟ್ರ್ ಇದೆ, ಬರ್ಲಾಚ್ಲಾ ಅಂತೇನೋ ಒಂದು ಊರಿದೆ, ಅದೊಂದು 60-70 ಇದೆ. ಸೊ ನೋಡ್ತಾ ಇರ್ಬೋದು ಹೆಂಗಿದೆ ವ್ಯೂ, ಗಾಡಿ ಮಜಾ ಬರ್ತಿದೆ. ಅಲ್ಲಿ ಯಾವುದೋ ವ್ಯಾಲಿ ಇದೆ ಮರೆಯ, ಫುಲ್ ಡೀಪಾಗಿ, ಅಲ್ಲಿ ಡೀಪಾಗಿ ಒಂದು ವ್ಯಾಲಿ ಇದೆ. ನೋ ಪಾರ್ಕಿಂಗ್, ಇಲ್ಲಿ ಯಾವುದು ಪಾರ್ಕಿಂಗ್ ಮಾಡೋಂಗಿಲ್ಲ, ಗಾಡಿ ಬೋರ್ಡ್ ಹಾಕೋರು ನೋಡಿ. ಯಾಕಂತಂದರೆ ಇಲ್ಲಿ ಪಾರ್ಕಿಂಗ್ ಮಾಡಿದ್ರೆ ತುಂಬ ಅಪಾಯಗಳು ಬರುತ್ತೆ, ಹಂಗಾಗಿ. ಆಕ್ಸಿಜನ್ ಲೆವೆಲ್ ಕಮ್ಮಿ ಇರುತ್ತೆ. ಹೌದು. ಸೈಡಲ್ಲಿ ನಿಲ್ಸಿ ಮಲ್ಕೊಂಡ್ಬಿಟ್ರು ನೈಟ್ ಹೊತ್ತು ಅಂದರೆ ಆಕ್ಸಿಜನ್ ಲೆವೆಲೇ ಇರಲ್ವಲ್ಲ, ಉಸಿರಾಟಕ್ಕೆ ತೊಂದರೆ ಆಗಿ ಪ್ರಾಣನೇ ಕಳ್ಕೊಬೋದು, ಹೇಳೋಕ್ಕಾಗಲ್ಲ. ಹಂಗಾಗಿ ಈ ಥರ ಎಲ್ಲ ಆಮೇಲೆ ಫುಲ್ ಡೌನ್ ಇದೆ ನೋಡಿ ಇಲ್ಲಿ ವ್ಯಾಲಿ. ನಾನು ಹೇಳಿಲ್ಲ ದೊಡ್ಡ ವ್ಯಾಲಿ ಇದೆ ಅಂತ. ಇಲ್ಲಿ ನೋಡಿ ಎಷ್ಟು ದೊಡ್ಡ ವ್ಯಾಲಿ ಗುರು ಇದು, ಯಪ್ಪ ಸಖತ್ತಾಗಿದೆ ಬೈ. ನೋಡಿ ಹೆಂಗಿದೆ ಅಂತ. ದೊಡ್ಡ ವ್ಯಾಲಿ ಗುರು, ನೋಡಿ ಹೆಂಗಿದೆ ವ್ಯಾಲಿ. ಎಲ್ಲ ಹಿಮಾಲಯದಿಂದ ಬಂದಿದ್ದ ನೀರೆಲ್ಲ ಇಲ್ಲಿ ಕರ್ಕೊಂಡು ಹೋಗುತ್ತೀನಿ. ಐಸ್ ಏನಿಲ್ಲ ಇಲ್ಲಿ, ಅಲ್ಲಿ ಮೇಲ್ ಮಾತ್ರ ಚೂರಿದೆ ನೋಡಿ. ಸಕ್ಕ ಡೌನು, ಅಲ್ಲಿ ಎಲ್ಲ ಇದೆ ಡೌನು. ಕೆಳಗೆ ಹೋಗ್ತೀವಿ ನಾವೀಗ ಭಯ, ನದಿ ಪಕ್ಕಕ್ಕೆ ಹೋಗ್ತೀವಿ. ಕೆಳಗಡೆ ಎಲ್ಲ ಇದನ್ನೆಲ್ಲ ಮಾಡೋರು ಆರ್ಮಿ ಕನ್ಸ್ಟ್ರಕ್ಷನ್ನು, ಟನಲ್ ಮಾಡ್ತಾರೆ ಅನ್ಸುತ್ತಿಲ್ಲ ಅದನ್ನು. ಪಾಪ ಗುರು, ಗಾಡಿ ಏನೋ ಆಗಿದ್ದಂಗೈತೆ ಅವ್ರದ್ದು, ಏನೋ ಆಗಿದೆ. ಊಟ ಮಾಡ್ಕೊಂಡು ಸಖತ್ತಾಗಿದೆಯಮ್ಮ, ಸಖತ್ತಾಗಿದೆ. ಬರ್ರಿ ಈ ರೋಡಲ್ಲಿ ಎಲ್ಲರೂ ಬನ್ನಿರಿ, ಒಂದು ಎಂಜಾಯ್ ಮಾಡಿರಿ, ಮಜಾ ಬರುತ್ತೆ ಅಲ್ವಾ. ಎಷ್ಟು ಚೆನ್ನಾಗಿದೆ ನೋಡ್ರಿ. ಫುಲ್ಲು ಹುಯ್ ಅಂತ ಎಳಿತಾ ಇರೋದು ಡೌನ್ಗೆ. ಅಣ್ಣ ಹೀಟ್ ಆಗುತ್ತಾನೆ ಇವಾಗ ಗಾಳಿ ಡೌನಿಗೆ ಹೋಗಿದ ತಕ್ಷಣ? ಆಗಲ್ವಾ? ಯಾಕೆ? ಗಾಡಿ ವೆಯ್ಟ್ ಜಾಸ್ತಿ ಇಲ್ವಲ್ಲ, ಗಾಡಿ ವೆಯ್ಟ್ ಇದ್ದಾಗ ಯಾವುದೇ ಕಾರಣಕ್ಕೂ ಹೀಟ್ ಆಗಲ್ಲ. ಓಕೆ, ಎಷ್ಟು ವೆಯ್ಟ್ ಜಾಸ್ತಿ ಆಗುತ್ತೋ ಅಷ್ಟು ಬೇಗ ಹೀಟ್ ಆಗುತ್ತೆ. ಯಾಕಂದ್ರೆ ನಾವು ಅಷ್ಟು ಪ್ರೆಷರಾಗಿ ಬ್ರೇಕ್ ಹೊಡಿಬೇಕು. ಬ್ರೇಕ್ ಹೊಡೆದಾಗ ಲೈನರ್ ಹೀಟ್ ಆಗುತ್ತೆ, ಲೈನರ್ ಹೀಟ್ ಆದಾಗ ಡ್ರಮ್ ಹೀಟ್ ಆಗುತ್ತೆ, ಡ್ರಮ್ ಹೀಟ್ ಆದಾಗ ಡಿಸ್ಕ್ ಹೀಟ್ ಆಗುತ್ತೆ. ಈ ಥರ ಡಿಸ್ಕ್ ಹೀಟ್ ಆದರೆ ಗಾಳಿ ಹೀಟ್ ಆಗುತ್ತೆ, ಹೊಗೆ ಬರುತ್ತೆ. ಹೊಗೆ ಬಂದು ಊಷ್ಟಾಗಿ ಹೋಗುತ್ತೆ. ನಾವೀಗ ಪಾಂಗ್ ಅನ್ನೋ ಒಂದು ಊರಲ್ಲಿದ್ದೀವಿ. ಇಲ್ಲಿ ಒಂದು ಮಿಲಿಟ್ರಿ ಕ್ಯಾಂಪ್ ಇದೆ, ಮತ್ತು ನೆಟ್ವರ್ಕ್ನು ಸೆಟಪ್ ಮಾಡೋರೆ. ಐ ಥಿಂಕ್ ಜಿಯೋ ನೆಟ್ವರ್ಕ್ ಬರೋಲ್ಲ ಅನಿಸುತ್ತೆ, ಜಿಯೋ ಅಷ್ಟೇ ಮಾತ್ರ, ಏರ್ಟೆಲ್ ಇಲ್ಲ. ರೆಸ್ಟ್ ಏರಿಯಾ ನಿಲ್ಸೋದಾ? ಇಲ್ಲಿ ನೋಡಿ ಬೈಕರ್ಸ್ ಎಲ್ಲ ರೆಸ್ಟ್ ಮಾಡ್ತವ್ರೆ. ಪಂಜಾಬಿಂದ ಜಾಸ್ತಿ ಜನ ಬಂದವ್ರೆ. ಇಲ್ಲೆಲ್ಲ ಇಟ್ಗೆನ ಕಟ್ತವ್ರೆ ಸಿಮೆಂಟಲ್ಲಿ. ನೋಡಿ ಹೆಂಗಿದೆ ವ್ಯಾಲಿ ಇದು. ಪಾಂಗಿಗೆ ಬಂದರೆ ಮಿಸ್ ಮಾಡದೆ ಎಂಜಾಯ್ ಮಾಡಿ ವ್ಯೂನೆಲ್ಲ. ಇದೇ ನೋಡಿ ಪಾಂಗ್ ಅಂದರೆ ಊರು, ಇದೇ ಪಾಂಗ್ ನೋಡಿ. ಎರಡೂ ಕಡೆಗಳಲ್ಲಿ ಬೈಕರ್ಸ್ಗಳಿಗೆ ಅವ್ರಿಗೆ ನಿಲ್ಸೋದಕ್ಕೆ ದೊಡ್ಡ ದೊಡ್ಡ ಹೋಟೆಲ್, ರೆಸ್ಟೋರೆಂಟು, ಹೋಮ್ ಸ್ಟೇ ಎಲ್ಲ ಮಾಡಿಟ್ಟವ್ರೆ. ನೀವಿಲ್ಲಿ ನೋಡ್ತಾ ಇರ್ಬೋದು, ಮೊದಲು ಒಂದು ಚಿಕ್ಕ ಸ್ಟೀಲ್ ಬ್ರಿಡ್ಜ್ ಮಾಡೋರೆ. ಇವಾಗ ರೋಡ್ ಎಕ್ಸ್ಟೆನ್ಷನ್ನ ಜಾಸ್ತಿ ಮಾಡಿಬಿಟ್ಟು, ಕೆಪಾಸಿಟಿನ ಜಾಸ್ತಿ ಮಾಡಿಬಿಟ್ಟು ಇವಾಗ ದೊಡ್ಡ ಸ್ಟೀಲ್ ಬ್ರಿಡ್ಜ್ನ ಮಾಡೋರೆ. ಇಲ್ಲಿ ಫುಲ್ ಕ್ರಿಸ್ಟಲ್ ಕ್ಲಿಯರ್ ನೀರು ಹರಿತಿರೋದು, ಸಕ್ಕತ್ತಾಗಿದೆ ನೀರು. ಅದನ್ನು ಡಿಸ್ಮೆಂಟಲ್ ಮಾಡೋರು ಮತ್ತೆ ಯೂಸ್ ಮಾಡ್ಕೋಬೋದು ಏನು ಸ್ಟೀಲ್ ಬ್ರಿಡ್ಜ್ನ. ಇದು ವ್ಯಾಲಿ ಬ್ರೋ. ಈ ನೀರನ್ನ ಹುಡುಕ್ತಾ ಇದ್ವಿ ನಾವು ಇಷ್ಟು ದಿನ. ಅಲ್ಲೆಲ್ಲರ ಸ್ನಾನ ಮಾಡ್ಬೋದು ಈ ನೀರಲ್ಲಿ, ಬಿಸಿಲು ಚೆನ್ನಾಗಿದೆ. ಸೈಡ್ಗೆ ಹಾಕಿ ಸ್ನಾನ ಮಾಡ್ಕೊಳ್ಳೋಣ ಪ್ಲೀಸ್. ನನಗೂ ಅದೇ ಆಸೆ ಇರೋದು. ಅಲ್ಲಿ ಶಾಂಪೂ ತಗೋಬೇಕಿತ್ತು. ನಾನು ಅವಾಗಲೇ ಹೇಳಿದೆ ಸ್ಟೀಲ್ ಬ್ರಿಡ್ಜ್ನ ದೊಡ್ಡ ಮಾಡೋರೆ, ಕೆಪಾಸಿಟಿ ಜಾಸ್ತಿ ಮಾಡೋರೆ ಅಂತ. ಇಲ್ಲಿ ಒಂದು ಚಿಕ್ಕ ಸ್ಟೀಲ್ ಬ್ರಿಡ್ಜ್ ಇದೆಯಲ್ಲ, ಇಲ್ಲಿ ದೊಡ್ಡ ಸ್ಟೀಲ್ ಬ್ರಿಡ್ಜ್ ಮಾಡೋರು. ಇನ್ನೂ ಓಪನ್ ಆಗಿಲ್ಲ. ರೋಡ್ ಕ್ರಾಸ್ ಮಾಡಿ ಆ ಕಡೆ ಹೋಗಿ ಆ ಕಡೆಯಿಂದ ಹೋಗೋ ಥರ ಮಾಡೋರು ರೋಡ್ನ. ಇದನ್ನು ಜುಗಾಲ್ ಬ್ರಿಡ್ಜ್ ಅಂತ ಕರೀತಾರೆ. ನೀವು ನೋಡ್ತಾ ಇರ್ಬೋದು, ಇಲ್ಲೆಲ್ಲ ಶಿಖರ ಥರ ಆಗಿದೆಯಲ್ಲ, ಇದೆಲ್ಲ ಫುಲ್ ಮಣ್ಣು. ಎಲ್ಲೆಲ್ಲಿ ಸ್ವಲ್ಪ ಗಟ್ಟಿ ಇದೆಯೋ ಮಣ್ಣು, ಅದೆಲ್ಲ ಶಿಖರ ಥರ ಆಗಿದೆ. ಮಿಕ್ಕಿದ್ದೆಲ್ಲ ಮಳೆ ನೀರಿಗೆ ಕೊಚ್ಕೊಂಡು ಕೆಳಗೆ ಬಂದಿದೆ. ಇದೆಲ್ಲ ಸಾವಿರಾರು ವರ್ಷಗಳ ಕಾಲ ನಡೆಯುವಂತಹ ಪ್ರಕ್ರಿಯೆ. ಬಾಯ್ ಕಬ್ ತಕ್ ರೆಡಿ ಹೋ ಜಾಯೇಗಾ? और एक महीना ಇನ್ನೊಂದು ತಿಂಗಳಾದ್ಮೇಲೆ ಬ್ರಿಡ್ಜ್ ಮಾಡ್ತಾರೆ. ಇಲ್ಲಿ ಅವಲೇ ಇರೋ ಬ್ರಿಡ್ಜ್ ಕಿತ್ಕೊಂಡು ಹೋಗ್ಬಿಟ್ಟಿದೆ. ಅಣ್ಣನ ಗಾಡಿ ಸ್ವಲ್ಪ ಆಫ್ ರೋಡಿಂಗಲ್ಲಿ ಕಷ್ಟ. ಅಣ್ಣ ಹೇಳ್ತಾಯಿದ್ರು ಟಾಟಾ ಗಾಡಿ ಬೆಸ್ಟ್ ಇರುತ್ತೆ ಬೆನ್ಸ್ಗಿಂತ ಅಂತ. ಅಪ್ಪಲ್ಲೆಲ್ಲ ನೋಡಿ, ಇಲ್ಲೆಲ್ಲ ಇವ್ರದ್ದೆಲ್ಲ ಟಾಟಾನೇ ಇಟ್ಕೊಂಡಿರೋದು ಇವರು. ಟಿಪ್ಪರ್ ಗಾಡಿ ಇದು. ಏನು ಇಷ್ಟು ಚಿಕ್ಕದು? ಸ್ನೇಹಿತರೆ, ಇದು ಕೇವಲ ಅರ್ಧ ದಿನದ ವಿಡಿಯೋ. ಇನ್ನು ಅರ್ಧ ದಿನದ ವಿಡಿಯೋ ನಾಳೆ ಬರುತ್ತೆ. ನಾಳೆ ವಿಡಿಯೋ ಅಂತೂ ಇನ್ನೂ ಸೂಪರಾಗಿದೆ. ಆ ಡ್ರೋನ್ ಶಾಟ್ಸು, ಆ ಹಿಮ ಕುದುರೆಗಳು, ಯಪ್ಪ ಕೇಳ್ತೀರಾ ಅದ್ರ ಬ್ಯೂಟಿನ? ಸಾಕದಾಗಿರುತ್ತೆ. ಸೊ ನಾಳೆ ಮತ್ತೊಂದು ವಿಡಿಯೋಗೋಸ್ಕರ ಎಲ್ಲರೂ ಕಾಯ್ತಾ ಇರಿ. ಹಾಗೆಯೇ ಈ ವಿಡಿಯೋನ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ, ಹೈಪ್ ಮಾಡಿ. ಎಲ್ರಿಗೂ ಒಳ್ಳೆಯದಾಗಲಿ. ಜೈ ಕರ್ನಾಟಕ ಮಾತೆ.